ನಮಸ್ಕಾರ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೂ ನಾನು ಕೇಳೋದಿಷ್ಟ ಏನಂತಂದ್ರೆ ಈಗ ನಾನು ವಿಡಿಯೋ ಮಾಡ್ತಿರ್ತೀನಿ ವಿಡಿಯೋ ತಾಯಿಲೆ ತಬ್ಲಿ ವಿಡಿಯೋ ಮಾಡತ್ತೀನಿ ನಾದಿನಿ ಕಾಟದ ಕತೆ ವಿಡಿಯೋ ಮಾಡತ್ತೀನಿ ಯಾರು ಅದಕ್ಕೆ ಸರಿಯಾಗಿ ಸಪೋರ್ಟು ಮಾಡತ್ತಿರ್ಲಿಲ್ಲ ಸರಿಯಾಗಿ ಅದು ಕತೆ ಹೆಂಗೆ ಮಾಡ್ಬೇಕಂತ ನನಗೆ ಗೊತ್ತು ಆಗತ್ತಿರ್ಲಿಲ್ಲ ಅದಕ್ಕೆ ಒಬ್ಬರು ಚೆನ್ನಾಗೈತೆ ಕತೆ ಈ ಸಲ ಒಬ್ಬರು ಚೆನ್ನಾಗಿಲ್ಲ ಅಂತ ಅನ್ನಕತ್ತಿದ್ರೆ ಅದೆಲ್ಲನೂ ಕ್ಲಿಯರಾಗಿ ಅದನ್ನು ಬಿಟ್ಟು ಚಲೋ ಚೆನ್ನಾಗಿರೋ ಒಂದು ಕಥೆನ ತೊಗೊಂಡು ಬರಬೇಕು ಅಂತ ಅವು ಎಲ್ಲ ಅಲ್ಲಿಗೆ ಸ್ಟಾಪ್ ಮಾಡೀನಿ ಯಾರು ರಿಪೀಟ್ ನಾದಿ ಕಾಟದ ಕತೆ ಹಾಕನ್ಬೇಡ್ರಿ ತಾಯಿಲೆ ತಬ್ಲಿ ಹಾಕನ್ನಕ್ಕೆ ಹೋಗ್ಬೇಡ್ರಿ ಅವ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ ಬೇಡ ಬೇಡದು ಈಗ ಒಂದು ಹೆಣ್ಣಿನ ಕತೆ ಹೆಂಗೆ ನೋವಿಂದು ಹೊಂಟೈತಲ್ಲ ಅದು ಹಂಗೆ ಇದ್ರೊಳಗೆ ಒಂದು ಹೊಸದು ಕತೆನ ಮಾಡೋಕ್ಕೆ ಟ್ರೈ ಮಾಡಕತ್ತೀನಿ ಕತೆ ಅಂತೂ ಭಾಳ ಚಂದ ಐತ್ರಿ ತಾಯಿ ಮಗಳ ಕತೆ ಹೆಂಗೈತಂತ ನೋಡ್ರಿ ನಮ್ಮ ತಾಯಿ ಹೇಳ್ತಾಳೆ. ಅಯ್ಯೋ ನಾ ಮಾತಾಡ್ಬೇಕನ್ನೋಷ್ಟರಲ್ಲಿ ಮಳೆನೇ ಬರಕೈತೆ ನೋಡ್ರಿ. ಅದೇನಂತಂದ್ರೆ ನಾನು ನನ್ನ ಮಗಳು ನಮ್ಮ ಜೀವನದಾಗ ನನ್ನ ಮಗಳಿಗೆ ನಾನು ನನಗೆ ನನ್ನ ಮಗಳು ಅಷ್ಟೇ ಅಂತ ಜೀವನ ಇರ್ತೈತಿ. ಅಂದ್ರೆ ನನಗೆ ಗಂಡ ಇರಂಗಿಲ್ಲ, ಗಂಡ ತೀರ್ಕೊಂಡಿರ್ತಾನೆ ಈ ಕ್ಯಾರೆಕ್ಟರ್ ಒಳಗೆ. ಹಾಗಾಗಿ ಮುಂದೆ ಗಂಡ ಇಲ್ಲದ್ದು ಮತ್ತು ನನ್ನ ಮಗಳಿಗೆ ತಂದಿಲ್ಲದ ಜೀವನ ಹೇಗೆ ಮುಂದುವರಿಸ್ತಿರ್ತಾರೆ ಅನ್ನೋದನ್ನ ನೋಡ್ಕೊಂತ ಹೋಗ್ರಿ. ಕತೆ ಮಾತ್ರ ತಂದೆ ಇಲ್ಲದ ಮಗಳು ಅಂತ ಎಷ್ಟು ಚೆನ್ನಾಗಿ ನಾನು ಕತೆನ ತೊಗೊಂಡು ಹೋಗ್ತಾ ಇದ್ದೀನಿ. ಈ ಕತೆ ಹೆಸರು ಬಂದು ತಂದೆ ಇಲ್ಲದ ಮಗಳು. ನೋಡಿ ಸಪೋರ್ಟ್ ಮಾಡಿರಿ, ಆಶೀರ್ವಾದ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಂದೆ ಇಲ್ಲದೆ ಈ ಹೆಣ್ಮಗಳು ಮತ್ತು ನಾನು ಯಾವ ರೀತಿ ಜೀವನನ ಸಾಗಿಸ್ತೀವಿ, ಯಾವ ರೀತಿ ಜೀವನದಲ್ಲಿ ಈ ದುನಿಯಾದಲ್ಲಿ ಬದುಕ್ತೀವಿ ಅನ್ನೋದನ್ನು ನೀವು ನೋಡಬೇಕು. ನೋಡಿ ಕತೆನ ಮುಂದುವರಿಸುವಂಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ಕತೆನ ಸ್ಟಾರ್ಟ್ ಮಾಡಕತ್ತೇನೆ ರೀ. ನೋಡಿರಿ, ಸಪೋರ್ಟ್ ಮಾಡಿರಿ. ನಾದಿನಿ ಕಾಟದ ಕತೆ ಕೇಳಕ್ಕೆ ಹೋಗ್ಬೇಡ್ರಿ. ಹಂಗೆ ಏನದು ತಾಯಿಲೆ ತಬ್ಲಿ ಕೇಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಯಾರೂ ಇಷ್ಟ ಇಲ್ಲ, ಒಬ್ರು ಇಷ್ಟ ಐತೆ ಒಬ್ರು ಇಷ್ಟ ಇಲ್ಲ ಅಂತಾರೆ. ಅದನ್ನು ಬಿಟ್ಟೇ ಬಿಡೋಣ, ಹೊಸ ಕತೆನ ತೊಗೊಂಬರ್ತೀನಿ. ಅದು ಹೆಣ್ಮಕ್ಳು ಗಂಡ ಮಕ್ಳು ಇಲ್ಲದೆ ಹೆಂಗೆ ಜೀವನ ಮಾಡ್ತಾರೆ ಮುಂದೆ ಅನ್ನೋದನ್ನು ಈ ಕತೆ ಒಳಗೈತಿ. ಭಾಳ ಮಾತಾಡೋಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಕತೆ ಬಗ್ಗೆ ನಾನು ನಿಮ್ಗೆ ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಹೊಸ ಕತೆ ಬಂದೈತಿ, ನೋಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಓಕೆ, ಬಾಯ್, ಥ್ಯಾಂಕ್ ಯು. ನೋಡ್ವೆ, ನೀ ಮಾತಾಡುವಾಗ ಮಳೆ ಬಂತ, ನಾ ಮಾತಾಡುವಾಗ ಮಳೆ ಇಲ್ಲ. ನೀ ಮಾತಾಡೋದು ನಿಲ್ಸಿದಿ, ಮಳೆ ಹೋತ. ಯವ್ವ, ಮತ್ತೆ ಈಗ ಅಷ್ಟೆಲ್ಲ ಮಾತಾಡಿದ್ದು ನಮ್ಮ ಹೆಸರೇ ಹೇಳಲಿಲ್ಲ ಅಲ್ಬಿ ಅವ್ರಿಗೆ. ನಮ್ಮ ಹೆಸರು ಹೆಂಗೆ ಗೊತ್ತಾಕತಿ? ಕತೆ ಮಾಡಾಕಿ ನಾನು ಅಂದಮೇಲೆ ನಂದ ಒಂದು ಹೆಸರು ಇರಲಿ ಅನ್ನೋ ಕಾರಣಕ್ಕೆ ಈ ಹುಡುಗಿ ಹೆಸರು ನನ್ನ ಹೆಸರು ಇಡಾತೀನಿ. ನನ್ನ ಹೆಸರು ನಿಜವಾದ ಹೆಸರು ಕತೆ ಮಾಡಾಕಿ ಕ್ರಿಯೇಟ್ ಮಾಡಾಕಿ ನಾನಾಗಿರೋದ್ರಿಂದ ನನ್ನ ಹೆಸರು ಬಂದು ರೂಪಾ. ರೂಪಾ ಅಂತ ಇಟ್ಕೋತೀನಿ ರೀ. ಯಾಕಂದ್ರೆ ನಂದು ಒಂದು ಹೆಸರು ಇಟ್ಕೋಬೇಕು ಅನ್ನೋ ಆಸೆ ನಂಗೈತಿ. ನಂದೇ ಹೆಸರು ಇಟ್ಕೊಂಡೇನು. ಓಕೆ, ಮತ್ತು ನನ್ನ ಹೆಸರು ಬಂದ ಪುಷ್ಪ ಅಂತ ಇರ್ತೈತಿ ರೀ. ಯಾಕಂದ್ರೆ ಇದನ್ನು ನನ್ನ ಮಗಳ ಹೆಸರೊಳಗೆ ಬಂದಿರ್ತೈತಿ. ಏನಂದ್ರೆ ನನ್ನ ಮಗಳದಿಗೆ ರೂಪ, ನಂದು ರೂಪ ಐತಲ್ರಿ, ಅದ ಪುಷ್ಪ. ಎರಡು ಹೆಸರು ಬಂದಿರ್ತೈತಿ ನಂದು. ನಾನು ಇನ್ನೊಬ್ರದ್ದು ಹೆಸರು ಅವ್ರು ಇವ್ರದ್ದು ಇಟ್ಕೊಳ್ಳೋದಕ್ಕಿಂತ ನನ್ನ ಹೆಸರು ನಂಗೆ ಇಟ್ಕೊಂಡ್ರೆ ಪಟ್ ಅಂತ ನೆನಪು ಬಂದ್ಬಿಡ್ತಾವ್ರಿ. ಹಾಗಾಗಿ ಪುಷ್ಪ ನಾನು, ನನ್ನ ಮಗಳು ರೂಪ. ಮುಂದೆ ಬರೋ ಕ್ಯಾರೆಕ್ಟರ್ಗಳು ಅವು ಹಂಗೆ ಬರ್ತಿರ್ತಾವ. ನೋಡ್ಕೊಂತ ಹೋಗ್ರಿ ಯಾವ್ಯಾವ ಕ್ಯಾರೆಕ್ಟರ್ ಹೆಂಗೆ ಇರ್ತಾವಂತ. ಈಗ ಸಿಂಪಲ್ ಆಗಿ ನಿಮಗೆ ಶಾರ್ಟ್ ಆಗಿ ನೋವಿನ ಕತೆನ ತೋರಿಸ್ತೇನೆ. ಬನ್ನಿ, ರೆಡಿ ಆಗೈತಿ ಕತೆ, ನೋಡೋಣ ಮುಂದೆ. ಯವ್ವ ನಾ ಕಾಲೇಜ್ಗೆ ಹೋಗಿ ಬರ್ತೇನೆ ಬೇ. ಹೋಗಿ ಬಾ ಮಗಳ, ಹುಷಾರು. ಬರುವಾಗ ಲಗುನ ಬಾ ಯವ್ವ, ಬಸ್ಗಳು ಬರ್ತಾವ ಬರುದಿಲ್ಲ ಏನು? ಹಾ ಬೇ. ಪುಷ್ಪವ್ವ ಏನ್ರಿ ನಮ್ಮ ವಾರು ಒಳಗದಾರ, ಏನು ಹೇಳಿದಿತ್ತನ್ರಿ? ಏನು ಮಸ್ತ್ ಅದಿಯೋ ಹುಡುಗಿ ನೀನು. ಯಾವತ್ತೂ ನೀನು ನೋಡೇ ಇರಲಿಲ್ಲ ನಾನು. ನೀ ಪುಷ್ಪವ್ವನ ಮಗಳನ? ಏನು ಲಕ್ಕ ಅಂತಿ ಬಿಡು ನಿಮ್ಮ ಅವ್ವನ ಗತೆನ. ಈ ಊರಾಗ ನಿಮ್ಮ ಅವ್ವ ಚಂದ ಅಂತೀನಿ ನಾನು. ನೋಡ್ರಿ ನೀ ಯಾಕಿಗಿಂತ ಚಂದ ಅದಿ ಬಿಡು. ಏನು ನಿನ್ನ ಹೆಸರು? ನನ್ನ ಹೆಸರು ಚಪ್ಪಲ್ ಬೇಕಂದ್ರೆ ಕೇಳ್ರಿ, ಕೊಡ್ತೇನೆ. ನೋಡಕ್ಕೆ ಎಷ್ಟು ಮುದ್ದಾಗಿದೆಯೋ ಅಷ್ಟು ಸೊಕ್ಕು ಭಾಳ ಐತಿ ಬಿಡು ನಿನಗೆ. ಬಂದವ್ರ ಮನ್ಯಾಗ ಹಿರಿಯರು ಕಿರಿಯರು ಅವ್ರ ಜೊತೆ ಹೆಂಗೆ ಮಾತಾಡ್ಬೇಕು ಅನ್ನೋದು ನಿನಗೆ ಗೊತ್ತಿಲ್ಲನ? ಅಲ್ಲ, ಮನೆಗೆ ಬಂದು ನಮ್ಮ ಅವ್ವನ ಕರೆಯಕತಿ, ಮತ್ತೀಗ ಮಗಳ ಮನೆ ಎದುರಿಗೆ ಬಂದ್ರೆ ನನಗೆ ಕೆಟ್ಟದಾಗ ಮಾತಾಡಕತಿ. ಅದು ನಿನಗೆ ಗೊತ್ತಿಲ್ಲನ? ಹೆಂಗೆ ಹೆಣ್ಮಕ್ಳಿಗೆ ಸಣ್ಣ ಮಕ್ಕಳಿಗೆ ಮಾತಾಡ್ಬೇಕನ್ನೋ ಬುದ್ಧಿ ಇಷ್ಟು ಮೊದಲಟ್ಟಿಗಿದಿ? ಮನೆಗೆ ಇನ್ನೂ ಗಂಡ ದಿಕ್ಕಿದ್ರೆ ಭಾಳ ಮೆರಿತಿದ್ರಿ, ಗಂಡ ದಿಕ್ಕಿಲ್ದ ಇಷ್ಟು ಮೆರಿಯಾಕತ್ತೀರಿ. ನಡಿಲಿ ಎಲ್ಲಿ ಹೋಗ್ತೀರಿ? ಇದೇ ಊರಾಗ ಇರ್ತೀರಿ. 7 ಕೆರೆ ನೀರು ಕುಡ್ದಾವ ನಾನು, ನಿಮಗೆ ನೀರು ಕುಡ್ಸೋದಿಲ್ಲನ? ಹೋಗ ಎಲ್ಲೇ ಹೊಂಟಿದೇನೋ. ಎಲ್ಲಿದ ನಿಮ್ಮ ಅವ್ವ? ನಿಮ್ಮಂಥ ನಾಯಿಗಳಿಗೆ ನಮ್ಮ ಮನೆ ಬಾಗಿಲಿಗೂ ಜಾಗ ಇಲ್ಲ. ನಮ್ಮ ಅವ್ವಿಲ್ಲ, ನಡಿ ಹೊರಗೆ. ನೀವು ಹೊರಗೆ ಹೋಗುವವರೆಗೂ ನಮ್ಮ ಅವನ್ನ ಕರಿಂಗಿಲ್ಲ. ಏನು ಇವು ಗಲ್ಲ ಲಕ್ಕ ಅಂತಾವು? ನೀನು ಜಲಮಕ್ಕೆಷ್ಟು ಬೆಂಕಿ ಹಾಕ ತೆಗಿತೀವ ಕೈ ಚಪ್ಪಲಿ ತಗೊಳು. ಕಾಲಾಗ ಚಪ್ಪಲ್ ಹಾಕೊಳಕ್ ಗತಿ ಇಲ್ದರು ನಿನ್ನಂತಕ್ಕೆ ಪೊಗರು ಭಾಳ. ಪೊಗರಿರೋ ಹುಡುಗಿಯರ ಅಂದ್ರೆ ನನಗೆ ಭಾಳ ಇಷ್ಟ. ನೋಡಿದನ ಚಪ್ಪಲ ಎಂಥವದ ಅಂತೇಳಿ? ಕಾಲಾಗ ಚಪ್ಪಲ್ ಇಲ್ಲಂದ್ರೆ ಬಾಗಿಲಿಗೆ ಚಪ್ಪಲ್ ಕಳೆದಿರ್ತೀವಿ. ಹರಕ ಇರುವಲ್ವ ಯಾಕ ನಿಮ್ಮಂತರ ಹೊಡ್ಯಾಕ? ಚಪ್ಪಲ್ ಇಟ್ಕೊಂಡು ನಿಂತಿರ್ತಾವ ಏನ? ಹೆಂಗ ನಾಯಿಗೈತೆ ಬಂದು ಹಂಗೆ ಹೋಗ್ಬೇಕಾ? ಹೋಗೋದಿಲ್ಲ ಅಂದ್ರೆ ಏನು ಮಾಡಾಕಿದ್ದೀನಿ ನಾನು ಸುಂದ್ರಿ? ಚಪ್ಪಲ್ಲೇ ಮಕ್ಕ ಹೊಡಿತೇನೆ. ನನ್ನ ಹೊಡಿತೇನ? ನನ್ನ ಹೊಡಿಯೋಷ್ಟು ಧೈರ್ಯ ಬಂತೇನೆ ನಿನಗ?
ಯವ್ವ ಮಗಳ ಕಾಕಾರ ಯಾಕವ್ವ ಏನಾಯ್ತು ಅವಂಗೆ ಯಾಕೆ ಚಪ್ಪಲ್ ಹಿಡ್ಕೊಂತಿ ಏನಾಯ್ತು ಏನಿಲ್ಲ ಈಗ ಬಂದ್ರನ ಏನಿಲ್ಲ ಬರ್ರಿ ಒಳಗೆ ಬರ್ರಿ ನಾಯಿಗಳು ಹಂಗ ಬಾಗಿಲಕ್ಕೆ ನಿಂತ ಬಿಟ್ಟಿರ್ತಾವ ಹಚ್ಚಂದ್ರೆ ಹೋಗಲ್ಲ ಅದಕ್ಕೆ ಚಪ್ಪಲ್ ತಗೊಂಡು ನಿಂತಿದ್ದು ಬರ್ರಿ ಬರ್ರಿ ಕಾಕರ ಒಳಗೆ ಹಾ ಇವ ಎಲ್ಲಿಂದ ಬಂದ ಯಾವ ಸೀಮೆ ಕಾಕ ಇವ ಏನ ನಿಮ್ಮ ಅಪ್ಪಗ ಇನ್ನೊಬ್ಬ ತಮ್ಮದಾನೋ ಏನ ಅನ್ನದಾನೋ ನನಗೆ ಗೊತ್ತಿದ್ದಂಗೆ ನಿಮ್ಮ ಅಪ್ಪಗ ಅನ್ನು ಇಲ್ಲ ತಮ್ಮ ಇಲ್ಲ ಸಂಬಂಧಿಕರು ಇಲ್ಲ ಯಾರು ಇಲ್ಲ ನಿಮ್ಮವ್ವ ನಿಮ್ಮಪ್ಪ ಓಡಿ ಬಂದು ಮದುವೆ ಆದವರು ಅವರು ಇವರು ಯಾರು ಇಲ್ದ ಅನಾಥರು ಇವ ಎಲ್ಲಿಂದ ಬಂದ ಕಾಕ ನಿಮ್ಮವ್ವಾಗೇನು ಎರಡನೇ ಸಂಬಂಧನಾ ಏಯ್ ಯಾರು ನೀನು ಅಲ್ಲಾಗ ನಾಲ್ಗೆ ಇಟ್ಕೊಂಡು ಮಾತಾಡು ಏನು ಮಾತಾಡ್ತಾ ಇದ್ದೀನಿ ಅನ್ನೋದನ್ನ ಒಂದಿಟ್ಟು ತಿಳ್ಕೊಂಡು ಮಾತಾಡೋ ಕಲ್ಕೊ ನಾನು ಈ ಊರಿಗೆ ಹೊಸಬಾನ ಇರ್ಬೋದು ನಿಮ್ಮೂರಿಗೆ ಬಂದು ನೀನು ಬೈಯಾತೀನಿ ಅನ್ಬೋದು ಒಂದು ಹೆಣ್ಣು ಮಕ್ಳಿಗಾಗಲಿ ಇನ್ನೊಬ್ರಿಗಾಗಲಿ ಕೆಟ್ಟದಾಗ ಮಾತಾಡ್ರೆ ಸುಮ್ಮನೆ ಇರೋ ಮಗನೇ ಅಲ್ಲ ನಾನು ಹಾಂ ಅವಳು ಏನಂತ ತಿಳ್ಕೊಂಡಿದ್ದೀರಿ ಎಷ್ಟು ಆದ್ರೂ ನಾನು ಅವ್ರ ಮೈದನ ಥರನೇ ನಾನು ಅವ್ರ ಗಂಡ ಫ್ರೆಂಡ್ಸು ಅವಾಗೆಲ್ಲ ನಾವು ಭಾಳ ಕ್ಲೋಸ್ ಇರ್ತಿದ್ವಿ ಅದಕ್ಕೆ ಅವ್ರು ನನಗೆ ಮೈದ್ನ ಅಂತಾನೆ ಕರಿತಿದ್ರು ಪ್ರೀತಿಯಿಂದ ಅದಕ್ಕೆ ನಾನು ಈಕಿನ ಮಗಳಂತ ಕರೆದೆ ನೀವು ಮಾಡ್ಕೊಳ್ಳೋ ಅಪಾರ್ಥ ಎಲ್ಲೆಲ್ಲೋ ಹೋಗುತ್ತೆ ನೀವು ಯಾವ ರೀತಿ ಇದ್ದೀರ ಅಂತ ನನಗೆ ನೋಡಿದ್ರೇ ಆಗಲ್ಲ ಥೂ ನಿಮ್ಮ ಜನ್ಮಕ್ಕಿಷ್ಟು ಇಂಥ ಜನನು ಈ ಲೋಕದಾಗ ಇರ್ತಾರೇನು ತಗೋ ಮಗಳ ನಡಿ ಒಳಗೆ ಅದ ಹೇಳಿನಲ್ಲ ಕಾಕ ಲೋಕದಾಗ ನಾಯಿಗಳು ಇವು ಬಗಳ್ಕೊಂತಾನೆ ಇರ್ತವೆ ನಡೀರಿ ಯಾರಿವ ಅವರು ನಮ್ಮವ್ವ ಬರುವಷ್ಟು ಇಲ್ಲಿಂದ ದಾಟಿದಿ ಚಲೋ ಇಲ್ಲಾಂದ್ರೆ ಚಪ್ಪಲ್ ತಗೊಂಡು ಮಕ್ಕ ಹೊಡಿತಾನೆ ಯವ್ವ ನೀನ ನೋಡ್ಬಾ ಯಾರು ಬಂದಾರಂತ ಹೇಳಿ ಓ ನೀವು ಯಾವಾಗ ಬಂದ್ರಿ ಇದೇನು ಹಲಸಿನ ಹಣ್ಣು ಬಾಳೆಗ ಗೊನ್ನಿನ ಹಿಡ್ಕೊಂಬಂದು ಬಿಟ್ಟಿದ್ದೀರಾ ಏನಿಲ್ಲ ನಮ್ಮ ಹೊಲದಾಗ ಹಲಸಿನ ಗಿಡ ಮತ್ತು ಬಾಳೆ ಗಿಡ ಹಚ್ಚಿದ್ದಲ್ಲ ಅವು ಇವಾಗ ಸೀಸನ್ ಅಲ್ಲ ಹಣ್ಣಾಗಿತ್ತು ಹಲಸಿನ ಹಣ್ಣು ಹಂಗೆ ಬರಾಕತ್ತಿದ್ನಿ ಬಾಳಿಗೆ ಏಲಕ್ಕಿ ಬಾಳೆಹಣ್ಣು ಇದ್ದು ಅದಕ್ಕೆ ಬರ್ಬೇಕಾದ್ರೆ ನಾನು ಪುಟ್ಟಕ್ಕೆ ತೊಗೊಂಬನ್ನಿ ನಮ್ಮ ರೂಪ ತಿಂದು ಹೊಕ್ಕಳಂತ ಈ ಕೆಲಸ ಹೌದೇನ ಈಗ ಬಂದ್ರಣ್ಣ ಬರ್ರಿ ಒಳಗೆ ಬರ್ರಿ ಬರ್ರಿ ಒಳಗೆ ಬರ್ರಿ ಕೊಂಡ್ರು ಕೋಮಲ್ ಅವರೇ ಏನು ಚಾ ಕುಡಿತೀರಾ ಜ್ಯೂಸ್ ಕುಡಿತೀರಾ ಏನಾದರೂ ಕೊಡಿ ಚಾ ಆದರೂ ಕೊಡಿ ಜ್ಯೂಸ್ ಆದರೂ ಕೊಡಿ ಯಾವ್ದಾದ್ರು ನಡೀತೈತಿ ಮತ್ತು ಈ ಹುಡುಗಿದು ಸಾಲ ಎಲ್ಲಿಗೆ ಬಂತು ಇದೊಂದು ವರ್ಷ ಕಲ್ತ್ರ ಮುಗೀತ್ರಿ ಸೆಕೆಂಡ್ ಇಯರ್ ಇದೊಂದು ವರ್ಷ ಕಲ್ತು ನಾನು ಏನಾರ ಹೊಲಿಗೆಯಾರ ಹೊಲಿತೀನಿ ಏನಾರ ಮಾಡ್ಬೇಕನ್ನಕತ್ತೀನಿ ರೀ ಅಲ್ಲ ತಂಗಿ ಹೊಲಿಗೆ ಯಾಕೆ ಹೊಲ್ಕೊಂತ ಇದನ್ನು ಮಾಡ್ತಿ ಎಲ್ಲೇ ಒಂದು ಚಲೋ ಮನ್ತಾನ ಐತಿ ಅದ ನಾನು ಕೇಳಿ ಬಂದಿದ್ದೀನಿ ಹಿಂಗಂತೇಳಿ ಅದಕ್ಕೆ ನೋಡು ನೀನು ಇದನ್ನು ಮಾಡ್ತಾನಂದ್ರೆ ನಾವು ತೋರಿಸ್ತೀವಿ ಏನಂತಿ ತಂಗಿ ಪುಷ್ಪವ್ವ ಬೇಡ ನಂಗೆ ಈಗ ಮದುವೆ ಬೇಡ ನಾನಿನ್ನ ಮುಂದೆ ಓದಿ ಎಲ್ಲ ಮಾಡಿ ನಮ್ಮ ಅವ್ವನ ಚಂದಂಗೆ ನೋಡ್ಕೋಬೇಕು ನಮ್ಮ ಅವ್ವ ಒಬ್ಬಕ್ಕೆ ಅದಲ್ಲ ಮದುವೆ ಆಗಿ ಗಂಡ ಮನೆಗೆ ಹೋದ್ರೆ ನಮ್ಮವ್ವನ ಯಾರು ನೋಡ್ಕೋತಾರ ಇಲ್ಲಿಲ್ಲ ನಾನು ಮಾತ್ರ ಮದುವೆ ಆಗೋದೇ ಇಲ್ಲ ನಾನು ನಮ್ಮವ್ವ ಸಾಯಿವರೆಗೂ ಹಿಂಗೆ ಇರ್ತೀವಿ ಏ ಹುಚ್ಚಿ ಏನು ಮಾತಾಡಕತ್ತಿ ಹಾಂ ಮತ್ತೆ ನಾವು ಒಂದು ಹೆಣ್ಣಾಗಿ ಹುಟ್ಟಿ ಅಂದ್ಮೇಲೆ ಸಾಯಿವರೆಗೂ ಹಿಂಗೆ ಇರ್ತಾರನ ಮದುವೆ ಆಗಿ ಗಂಡ ಮನೆಗೆ ಹೋಗಿ ಬಾಳೆ ಮಾಡಬೇಕಾ ಅಲ್ಲ ನಾ ಮದುವೆ ಆಗಿ ನಾನು ಎಲ್ಲರನ್ನೂ ಬಿಟ್ಟು ಮದುವೆ ಆಗಿ ಬಂದು ಇಲ್ಲಿ ಜೀವನ ಮಾಡೀನಿ ಏನೋ ಅನಾಚಾರ ಆಗಿ ನಿಮ್ಮಪ್ಪ ತೀರ್ಕೊಂಡು ಹೋದ್ರು ಆದ್ರೆ ಜೀವನ ಮಾಡಕತ್ತಿಲ್ಲನ ನೀ ದುಡ್ದು ನಾನು ಸಾಕತಿ ಎಷ್ಟು ದಿನ ಆಯ್ತು ನಾನು ಹೆಂಗಾರ ಮಾಡಿ ದುಡಿದು ನನ್ನ ಜೀವನನ ಮಾಡ್ಕೋತೀನಿ ಹಂಗೆ ಕಟ್ನಿಟ್ಟಿದ್ದಾಗ ಬಂದು ನೋಡುವಂತೆ ಈಗ ಮದುವೆ ಮಾತುಕತೆ ತೊಗೊಂಬಂದಾರ ಅನ್ನಾರ ಇದನ್ನ ಮಾಡು ನಿಮ್ಮ ಅವ್ವಾರು ಹೇಳತ್ತಿರೋದು ಖರೆ ಐತಿ ನೋಡು ನೀನು ಹಿಂಗೆ ಮದುವೆ ಬೇಡ ಅಂತ ನಿನ್ನ ಜೀವನ ನೀ ಹಾಳು ಮಾಡ್ಕೊಂಡ್ರೆ ನಾಳೆ ನಿಮ್ಮವ್ವ ಇಲ್ಲದ ಕಾಲಕ್ಕೆ ನಿನಗೂ ಒಂದು ಆಸರೆ ಅಂತ ಬೇಕಲ್ಲ ನೋಡು ಮದುವೆ ಆಗಿ ಹೋದ್ರೂ ನೀ ಬಂದು ನಿನ್ನ ತಾಯಿ ನೋಡ್ಕೋಬೋದು ಏನಾದರೂ ಸಹಾಯ ಮಾಡ್ಬೋದು ಮನೆತನ ಚಲೋ ಐತಿ ಒಳ್ಳೆ ಮನೆತನ ಐತಿ ಇಂಥ ವರ ಸಿಗೋದು ಭಾಳ ಇದು ನಾನು ಹೇಳ್ತೀನಿ ಕೇಳುವ ಗೋರ್ಮೆಂಟ್ ನೌಕರಿ ಐತಿ ಕನ್ನಡ ಶಾಲಿ ಸರ್ ಅದಾನ ಏನು ಹೇಳಕತ್ತೀರಿ ಕನ್ನಡ ಶಾಲಿ ಸರ ಗೌರ್ಮೆಂಟ್ ನೌಕರಿನಾ ಹೌದು ಕನ್ನಡ ಶಾಲಿ ಸರ್ ಅದಾನ ಗೋರ್ಮೆಂಟ್ ನೌಕರಿ ಐತಿ ತಿಂಗಳಿಗೆ ಏನಿಲ್ಲ ಅಂದ್ರೂ 15ರಿಂದ 17,000 ತನಕ ಪಗಾರ ಬರ್ತೈತಿ ಆರಾಮ್ ಮುಂದೆ ಅವ್ರಿಗೆ ನೌಕರಿ ಮುಗಿತಂದ್ರೂ ಪೆನ್ಷನ್ದಾಗ ಜೀವನ ದಾಡ್ತೈತಿ ಹುಡುಗ ನೋಡಕ್ಕೆ ಒಳ್ಳೆ ಉತ್ತಮನ ಅದಾನ ಆ ತಾಯಿ ಒಬ್ಬಾಕೆ ಅದಾಳ ಅಕ್ಕ ಒಬ್ಬಾಕೆ ಅದಾಳ ಅಷ್ಟ ನೋಡ್ರಿ ಜೀವನ ಅವ್ರಷ್ಟು ನಡ್ಸ್ಕೊಂತ ಚಂದ ಹೊಂಟಾರ ಅಕ್ಕನ ಮದುವೆ ಆಗೈತಿ ತಾಯಿ ಮಗಳು ಮಗ 3 ಜನ ತಂದೆ ತೀರ್ಕೊಂಡಾನ ಈಕಿಗೇನು ಕೊಟ್ರೆ ನಾಳೆ ಅಲ್ಲಿ ನಸೀಬಂದ್ರೆ ನಸೀಬು ಹೌದಾ ಹಂಗಂದ್ರ ಏನ್ ಹೇಳ್ತೀರಿ ನೋಡ್ರಿ ಕರ್ಸೇ ಬಿಡ್ರಿ ಅನ್ನಾರ ಆತು ನಾನು ನನ್ನ ದೋಸ್ತನ ಮಗಳು ಅಂತೇಳಿ ಭಾಳ ಇದ್ರಲ್ಲೇ ಪ್ರೀತಿಲೇ ಕೇಳಕ್ಕೆ ಬಂದೇನಿ ಇಲ್ಲ ಅನ್ಬೇಡವ ನೀನು ಹುಡುಗಿ ಇಲ್ಲ ತಗೋರಿ ನಮ್ಮವ್ವ ಹೆಂಗಂತಾಳ ಹಂಗ ನಮ್ಮವ್ವನ ಇಷ್ಟಕ್ಕೆ ವಿರುದ್ಧವಾಗಿ ನಾ ಹೋಗಂಗಿಲ್ಲ ನಮ್ಮವ್ವ ಹೆಂಗೆ ಹೇಳ್ತಾಳಲ್ಲ ಹಂಗ ಮಾಡ್ತೇನೆ ಈಗ ನಂಗೆ ಹೊತ್ತಾತ ನಾನು ಸಾಲಿಗೆ ಹೋಗಿ ಬರ್ತೀನಿ ನಿಂದ್ರು ಆಕಿಗೆ ಮದುವೆ ಅಂದ್ಕೊಳ ಅಂದ್ರೆ ಸಿಟ್ಟು ಬಂದು ಹೋಗೇ ಬಿಟ್ಲಿರಿ ಆಕಿ ನೀವು ಕುಣ್ರಿ ನಾನು ಏನಾದ್ರು ನಾಷ್ಟ ತಗೊಂಡು ಚಾ ತಗೊಂಡು ಬರ್ತೀನಿ ಪಾಪ ನನ್ನ ದೋಸ್ತ್ ಇದ್ದಿದ್ರೆ ಎಲ್ಲ ನಿತ್ತು ಮಗಳದು ಮದುವೆದು ಎಲ್ಲ ಮಾಡ್ತಿದ್ದ ನೋಡಿ ಎಲ್ಲ ಹೆಂಗೆ ಇದ್ದಾವ ಅವನಿಂದ ನಮಗೆ ಎಷ್ಟು ಮೊದಲು ಹೆಲ್ಪ್ ಆಗೈತಿ ಅವ್ನು ನಮ್ಗೆ ಎಷ್ಟು ಸಹಾಯ ಮಾಡ್ಯಾನ ತಿನ್ನಕ್ಕೆ ತಿಲ್ದಿದ್ದಾಗ ಎಷ್ಟೆಲ್ಲ ಮಾಡಿದಾನ ಈಗ ಅವನ ಜೀವನಕ್ಕೆ ಯಾರೂ ಇಲ್ದಂಗೆ ಆಗೈತಿ ತಗೋರಿ ಚಾ ಮಾಡಿದ್ದೀನಿ ಚಾ ಕುಡೀರಿ
ನೋಡಿ ತಪ್ಪಾಗಿ ತಿಳ್ಕೊಬೇಡ್ರಿ. ಅದು ಇನ್ನು ಮುಂದೆ ನಾನು ನಿಮ್ಮನ್ನ ಅನ್ನಾರ ಅಂತ ಕರಿತೀನಿ. ಇಷ್ಟು ದಿನ ನಮ್ಮ ಮನೆಯವರಿದ್ದರು, ಅವಾಗ ನಿಮ್ಮನ್ನ ಮೈದ್ನರಿ ಮೈದ್ನ ಅಂತ ಕರಿತಿದ್ನಿ. ಈಗ ಮಂದಿ ವಿಪರೀತ ತಿಳ್ಕೊತಾರೆ, ಹಾಗಾಗಿ ನಾನು ಅನ್ನ ಅಂತ ಕರಿತೇನೆ ರೀ. ಗಂಡಿದ್ದಾಗ ಒಂದು ಲೆಕ್ಕ, ಗಂಡಿಲ್ದಾಗ ಒಂದು ಲೆಕ್ಕ. ಆದರೂ ನನ್ನ ಮಗಳಿಗೆ ನೀವು ಗಂಡು ತೋರಿಸಿ ಮದುವೆ ಮಾಡ್ತೀನಿ ಅನ್ನತ್ತಿರಲ್ಲ, ವರ ತೋರಿಸಿ ನಂಗೆ ಭಾಳ ಸಂತೋಷ ಆತ. ಮೊದಲು ಹೆಂಗೆ ನೀವು ಆ ದೋಸ್ತಿಲೇ ಇದ್ರಲ್ಲ, ಈಗೂ ಹಂಗೆ ಅದ ರೀ. ನಮ್ಮ ಮನಿನ ಮಂತನ್ನ ಎಲ್ಲ ಚಲೋ ನೋಡ್ಕೊಳಕತ್ತರಿ. ನಂಗೆ ಅಷ್ಟ ಖುಷಿ ಆಯಿತು. ನಿಮ್ಮಂಥವ್ರು ಒಬ್ರು ಅನ್ನ ಸಿಕ್ರಲ್ಲ, ನನಗಷ್ಟ ಖುಷಿ ಆಗೈತಿ. ಮುಂದೆ ಹೆಂಗೆ ಏನು ಮಾಡೋದಂತ ನನಗೂ ಗೊತ್ತಿಲ್ಲ. ಕೈಯಾಗ ನೋಡ್ರೆ ಒಂದು ಪೈಸಾ ಇಲ್ಲ. ಮದುವೆ ಮಾಡಂತಂದ್ರೆ ನಾ ಹೆಂಗೆ ಮಾಡ್ಬೇಕ್ರಿ? ನೋಡೋಣ ತಂಗಿ, ಅವರು ಏನು ಕೇಳಂಗಿಲ್ಲ. ಅವರು ಏನು ಕೇಳ್ತಾರೋ ಅಂತೂ ನಾನು ಅನ್ಕೊಂಡಿಲ್ಲ. ಯಾಕಂದ್ರೆ ಅಷ್ಟು ಅವ್ರ ಹತ್ರ ಅವ್ರಿಗೂ ಪಾಪ ಬಡವರು ಅದಾರ, ಇಲ್ಲ ಅನ್ನಂಗಿಲ್ಲ. ನೌಕರಿ ಇದ್ರೂ ಈಗೆಲ್ಲ ಮಗನ ಸಾಲಿ ಕಲಿಸಿ ಮಾಡಿ ಅವ್ನು ನೌಕರಿ ಹಚ್ಬೇಕಾದ್ರೆ ಇದ್ದದ್ದು ಪದ್ದದ್ದು ಅವರು ಎಲ್ಲ ಕಳ್ಕೊಂಡು ಕೂತಾರ. ಯಾಕಂದ್ರೆ ಅವ್ರ ಮನ್ಯಾಗೂ ನಿಮ್ಮಂಗನ ಗಂಡು ದಿಕ್ಕಿರೋದು ಮನೆ. ಹಾಗಾಗಿ ಮಗನ ಉದ್ಧಾರ ಮಾಡ್ಬೇಕು ಅನ್ಕೊಡ್ದು ಬಂದು ಅಲ್ಲಿ ಹತ್ತೈತಿ. ಮುಂದೆ ನೋಡೋಣ ಅವರು ಏನಂತಾರ ಅಂತ. ಹ್ಞೂ, ಹ್ಞೂ, ಆಯ್ತು ರೀ, ಅಷ್ಟೇ ಮಾಡೋಣ. ಎಂದೆಂದು ಬರಕ್ಕೆ ಹೇಳೋನು. ಈಕೆ ಹುಡುಗಿ ಅಂದು ಮನ್ಯಾಗ ಇರ್ತಾಳೆ, ನೋಡಿಕೊಂಡು ನೀವು ನನಗೆ ಫೋನ್ ಮಾಡಿರಿ ಅಂದ ನಾನು ಹುಡುಗನ ಕಡೆ ಅವ್ರನ್ನ ಕರ್ಕೊಂಬರ್ತೀನಿ. ಹಾಂ ಹಾಂ, ಆಯ್ತು ರೀ, ಅಷ್ಟೇ ಮಾಡೋಣ ತಗೋರಿ. ಹಂಗೇನ್ರ ಒಪ್ಕೊಂಡ್ರ ಮದುವೆಗೆ ನೋಡೋಣ. ಅವ್ರು ಏನಾರ ಕೇಳಿದ್ರಂದ್ರೆ ಚಲೋ ಮನಿತಾನಿತ್ತಂದ್ರೆ ಈ ಮನೆ ಒತ್ತ್ಯಾಗ ಹಾಕಿ ನಾನು ನನ್ನ ಮಗಳ ಮದುವೆ ಮಾಡ್ತೇನೆ. ಚಾ ಮಸ್ತಾಗಿತ್ತು ನೋಡಿ ತಂಗಿ. ಬೇಡವಾ, ಇರೋದ ಇದು ಒಂದು ಮನೆ ಐತಿ ನಿಂದು. ಬೇರೆ ಏನರ ಆಸ್ತಿ ಅಂತಸ್ತು ಐತಂದ್ರೆ ಅದಾರ ಒಂದು. ಇರೋದು ಇದೊಂದು ಮನೆ ಒತ್ತ್ಯಾಗ ಹಾಕಿಬಿಟ್ರೆ ನಾಳೆ ನಿನಗೆ ಬಿಡಿಸ್ಕೊಳ್ಳೋದು ನಿಗ್ರಾಕತಿ. ಅಷ್ಟು ನೀವು ಒತ್ತ್ಯಾಗ ಹಾಕಿ ಇದನ್ನು ಮನೆ ಬಿಡಿಸ್ಕೊಳ್ಳೋಷ್ಟು ನಿನಗೆ ಇದು ಇರೋದಿಲ್ಲ. ಅದಕ್ಕೆ ನಾ ಏನಂತೇನಂದ್ರೆ, ನಾನು ಅಂತೇಳಿ ಸ್ವಲ್ಪ ರೊಕ್ಕ ಐತಿ ಹೊಲ ಮಾರಿದ್ದು, ಅದನ್ನು ಕೊಡ್ತೇನೆ. ಅದನ್ನು ಮದುವೆ ಮಾಡೋಣಂತ. ನೀ ಇದ್ದಾಗ ದುಡಿದು ಮುಟ್ಸುವಂತೆ. ಯಾಕಂದ್ರೆ ಬಡ್ಡಿ ಇರೋದಿಲ್ಲ ನಾನು ಅಂತಿಲ್ಲ. ಆದ್ರೆ ಬೇರೆದವ್ರು ಅಂತಿಲ್ಲ ಆದರೂ ನೀ ಬಡ್ಡಿ ತುಂಬಬೇಕಾ ಮಾಡಬೇಕಾ. ಹಾಗಾಗಿ ನಿಂಗೆ ಯಾವಾಗ ಸಾಧ್ಯ ಆಕತ್ತಲ್ಲ ದುಡ್ದು ಮುಟ್ಸುವಂತೆ. ನಾನು ಸಾಲ ಅಂತ ಕೊಡ್ತೀನಿ, ಯಾಕಂದ್ರೆ ನೀ ಸ್ವಾಭಿಮಾನಿ ಅನ್ನೋದು ನನಗೆ ಗೊತ್ತೈತಿ. ಆತ್ರಿ ಏನಾರ ಭಾಳ ಖುಷಿ ಆಯ್ತು ನನಗೆ. ನೀವು ಇಷ್ಟು ಇಲ್ಲ ಅಷ್ಟು ಸಾಕು. ನಾ ಸಾಯಿದ್ರೊಳಗಾಗಿ ನಿಮ್ಮ ಸಾಲ ಮುಡಿಸ್ತೀನಿ. ನನಗೆ ಇರಾಕೊಂದು ಮನೆ ಅಂದ ಐತಿ, ಅಷ್ಟೇ ಸಾಕು. ಇನ್ನು ಮುಂದೆ ನಾ ದುಡ್ದು ಎಲ್ಲ ರೊಕ್ಕ ಎತ್ತಿಟ್ಟು ನಿಮ್ಗೆ ಸಾಯಿದ್ರೊಳಗಾಗಿ ನಿಮ್ಮ ಸಾಲ ಮುಟ್ಟಿಸ್ತೀನಿ. ಮದ್ವೆ ನೋಡಿ ಅಷ್ಟೇ ಸಿಂಪಲ್ಲಾಗಿ ಮಾಡಿರಾತು. ಮೊದಲ ಹುಡುಗನ ಕಡೆಯವ್ರು ಬರಲಿ, ಹುಡುಗಿ ನೋಡಲಿ, ಒಪ್ಕೊಂಡ್ರೆ ಮುಂದಿನ ಮಾತುಕತೆ ಮಾಡೋಣ್ರಿ. ಏನಂತೀರಿ? ಆತಾತು, ನಾನು ಈಗ ಊರಿಗೆ ಹೋಗ್ತೇನೆ. ನೋಡೋಣ, ಅವ್ರ ಮನೆಗೆ ಹೋಗಿ ಸಂಜೆಗೆ ಒಂದು ಮಾತಾಡ್ತೇನೆ. ಅವ್ರು ಏನಂತಾರಂತ ಈ ಕೆಸ್. ನಾ ಬರ್ಲೇನ್ರಿ? ಆತ್ರಿ ಏನಾರ ಹೋಗಿ ಬರ್ರಿ. ಈ ಹಲ್ಸಿನ ತೊಳಿನ ಕೊಬ್ಬರಿ ಎಣ್ಣೆ ಹಚ್ಚಿ ಬಿಡಿಸ್ರಿ. ಕೈಗೆ ಅಂಟೆಂಟು ಹತ್ತಂಗಿಲ್ಲ. ಅನ್ನ ಆಗೈತಿ, ಏನು ಇದಿಲ್ರಿ. ಕೊಬ್ಬರಿ ಎಣ್ಣೆ ಹಚ್ಕೊಂಡು ಬಿಚ್ಚಿ ಹುಡುಗಿಗೂ ಕೊಡ್ರಿ, ನೀವು ತಿನ್ನಿರಿ. ಇವು ಬಾಳೆ ಹಣ್ಣು ಅದಾವ್ರಲ್ಲ, ಏಲಕ್ಕಿವ, ಇವನ್ನ ಇವತ್ತೊಂದು ದಿನ ಇಡ್ರಿ. ನಾಳೆ ಅಂದ್ರೆ ಹಣ್ಣು ಹಾಕವ, ತಿನ್ನಾಕೆ ನಡಿತೈತ್ರಿ. ಅನ್ನಾರ ಇವನ್ನೆಲ್ಲ ಯಾಕೆ ತರಕ್ಕೆ ಹೋಗಿದ್ರಿ? ಎಲ್ಲ ವಜ್ಜೆ ಮಾಡಿರಿ ನೀವು. ಅಯ್ಯೋ ಇರಲಿ, ಏನು ನಮ್ಮದೊಂದು ಸಾಕಷ್ಟು ಹೊಲದಾಗ ಇವು ಎರಡು ಹರ್ಕೊಂಬಂದ್ರೆ ಏನು ಭಾಳ ಕಮ್ಮಿ ಇದು ಅನ್ಸಂಗಿಲ್ಲ. ಏನು ಕಡಿಮೆ ಆಗೋದಿಲ್ಲ ನಮ್ಗೆ. ನೀವು ತಗೋರಿ, ನಾನು ಬರ್ತೇನೆ ರೀ. ಇವತ್ತಿನ ಕತೆ ನೋಡಿದ್ರಲ್ಲ, ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದಕ್ಕೆ 1000 ವ್ಯೂಸ್ ಬರಬೇಕು. ಏನಿಲ್ಲ ಅಂದ್ರೂ ಒಂದು 200 ಆದರೂ ಲೈಕ್ ಬರಲಿ ಅಂತ ನಾನು ಆಸೆ ಪಡ್ತೀನಿ. ಅಷ್ಟು ಬಂದ್ರೆ ನಾನು ಇದನ್ನು ಮುಂದೆ ಒರೆಸ್ಕೊಂಡು ಹೋಗ್ತೀನಿ. ಮುಂದೆ ತಂದೆ ಮತ್ತು ಇಲ್ಲದ ಮಗಳು ಹೆಂಗಿರ್ತಾಳೆ ಅನ್ನೋದನ್ನು ನೀವು ಮುಂದೆ ನೋಡುವಂತ್ರಿ.